ತಪಸ್ಸು ಕಾಲದ 4ನೆಯ ವಾರ, ಶುಕ್ರವಾರ. ಸಂತ ಯೋವಾನನು ಬರೆದ ಶುಭ ಸಂದೇಶದಿಂದ ವಾಚನ. ಇದಾದ ಬಳಿಕ ಯೇಸು ಸ್ವಾಮಿ ಗಲೀಲೆಯದಲ್ಲಿ ಸಂಚರಿಸತೊಡಗಿದರು. ಯಹೂದ್ಯರು ತಮ್ಮನ್ನು ಕೊಲ್ಲಲು ಹವಣಿಸುತ್ತಿದ್ದರಿಂದ ಜುದೇಯದಲ್ಲಿ ಸಂಚರಿಸಲು ಅವರು ಇಷ್ಟಪಡಲಿಲ್ಲ. ಯಹೂದ್ಯರ ಪರ್ಣ ಕುಟೀರಗಳ ಹಬ್ಬವೂ ಹತ್ತಿರವಾಗುತ್ತಿತ್ತು. ಯೇಸುವಿನ ಸಹೋದರರು ಹಬ್ಬಕ್ಕೆ ಹೋದರು. ಯೇಸುವೂ ಅಲ್ಲಿಗೆ ಹೋದರು, ಬಹಿರಂಗವಾಗಿ ಅಲ್ಲ, ಗುಟ್ಟಾಗಿ. ಜೆರುಸಲೇಮಿನ ಕೆಲವು ಮಂದಿ ಇದನ್ನು ಕೇಳಿ, ಅವರು ಕೊಲ್ಲಬೇಕೆಂದು ಹವಣಿಸುತ್ತಾ ಇರುವುದು ಈತನನ್ನೇ ಅಲ್ಲವೇ? ಇಗೋ, ಈತ ಬಹಿರಂಗವಾಗಿ ಮಾತನಾಡುತ್ತಿದ್ದಾನೆ, ಆದರೂ ಈತನಿಗೆ ವಿರುದ್ಧವಾಗಿ ಅವರಾರೂ ಮಾತೆತ್ತುತ್ತಿಲ್ಲ. ಈತನೇ ಲೋಕೋದ್ಧಾರಕನೆಂದು ಆ ಮುಖಂಡರಿಗೆ ಹೊಳೆದಿರಬಹುದೇ? ಲೋಕೋದ್ಧಾರಕನು ಕಾಣಿಸಿಕೊಳ್ಳುವಾಗ ಆತನು ಎಲ್ಲಿಂದ ಬಂದವನೆಂದು ಯಾರಿಗೂ ತಿಳಿಯುವುದಿಲ್ಲ, ಆದರೆ ಈತನು ಎಲ್ಲಿಂದ ಬಂದವನೆಂದು ನಮ್ಮೆಲ್ಲರಿಗೂ ತಿಳಿದಿದೆಯಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಆದುದರಿಂದ ದೇವಾಲಯದಲ್ಲಿ ಬೋಧಿಸುತ್ತಿದ್ದ ಯೇಸು ಸ್ವಾಮಿ ಆಗ ಗಟ್ಟಿಯಾಗಿ ಇಂತೆಂದರು, ನಾನು ಯಾರೆಂದು ಎಲ್ಲಿಂದ ಬಂದವನೆಂದು ನೀವು ಬಲ್ಲಿರು. ನಾನು ನನ್ನಷ್ಟಕ್ಕೆ ಬಂದವನಲ್ಲ, ನನ್ನನ್ನು ಕಳುಹಿಸಿದಾತವನು ಸತ್ಯ ಸ್ವರೂಪಿ. ಆತನನ್ನು ನೀವು ಅರಿತಿಲ್ಲ, ನಾನಾದರೂ ಆತನನ್ನು ಅರಿತಿದ್ದೇನೆ, ಏಕೆಂದರೆ ನಾನು ಬಂದದ್ದು ಆತನಿಂದಲೇ, ಆತನೇ ನನ್ನನ್ನು ಕಳುಹಿಸಿದ್ದು. ಇದನ್ನು ಕೇಳಿದ ಯಹೂದ್ಯರು ಯೇಸುವನ್ನು ಹಿಡಿದು ಬಂಧಿಸಲು ಪ್ರಯತ್ನಿಸಿದರು. ಆದರೆ ಅವರ ಗಳಿಗೆ ಇನ್ನೂ ಬಾರದೇ ಇದ್ದ ಕಾರಣ ಯಾರೂ ಅವರ ಮೇಲೆ ಕೈ ಹಾಕಲಿಲ್ಲ. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ಸಾವಿರಾರು ಜನರ ಮುಂದೆ ಧೈರ್ಯವಾಗಿ ಮಾತನಾಡಿದ ಯೇಸು ಇಂದು ರಹಸ್ಯವಾಗಿ ಜೆರುಸಲೇಮಿಗೆ ಹೋಗಿದ್ಯಾಕೆ? ಬಂದಿಯಾಗುತ್ತೇನೆಂಬ ಭಯದಿಂದಲೇ? ಖಂಡಿತವಾಗಿಯೂ ಅಲ್ಲ. ಆ ಭಯ ಇದ್ದಿದ್ದರೆ ಜೆರುಸಲೇಮಿಗೆ ಹೋದ ತಕ್ಷಣ ಬಹಿರಂಗವಾಗಿ ಅವರು ಮಾತನಾಡುತ್ತಿರಲಿಲ್ಲ. ಇಲ್ಲಿ ಯೇಸುವಿನ ವಿವೇಕವನ್ನು ಮತ್ತು ದೂರದೃಷ್ಟಿಯನ್ನು ಪ್ರಶಂಸಿಸಬೇಕು. ಒಂದು ಪಕ್ಷ ಬಹಿರಂಗವಾಗಿ ಅವರು ಹೊರಟಿದ್ದರೆ ಅವರು ಜೆರುಸಲೇಮ್ ತಲುಪುವ ಮುನ್ನ ಅವರನ್ನು ಬಂಧಿಸಬಹುದಿತ್ತು. ಜೆರುಸಲೇಮ್ ದೇವಾಲಯದಲ್ಲಿ 2 ಅಂಶಗಳನ್ನು ಯೇಸು ಪ್ರಕಟಪಡಿಸುತ್ತಾರೆ. ತಾನೇ ಬರಬೇಕಾದ ರಕ್ಷಕ, ಅಭಿಷಕ್ತರಾದ ಲೋಕೋದ್ಧಾರಕನೆಂದು, ತಾನು ಮಾತ್ರ ದೇವರನ್ನು ಸಂಪೂರ್ಣವಾಗಿ ಅರಿತಿದ್ದೇನೆಂದು, ಕಾರಣ ತಾನು ಬಂದದ್ದು ದೇವರಿಂದ ಎಂಬ ಸತ್ಯ ಪ್ರಕಟಿಸುತ್ತಾರೆ. ನಾವು ಯೇಸುವಿನ ವಿವೇಕವನ್ನು, ಧೈರ್ಯವನ್ನು ಕಲಿತು ಬದುಕಬೇಕಿದೆ. ನಾವು ಎಂತಹ ಸಂದರ್ಭಗಳಲ್ಲಿ ವಿವೇಕವನ್ನು ಬಳಸಿ ನಾವು ಹೇಗೆ ನಮ್ಮ ಜೀವನದ ಸನ್ನಿವೇಶಗಳನ್ನು ಬದಲಾಯಿಸುತ್ತೇವೆ, ಹಾಗೂ ನಾವು ಎಂತಹ ಸನ್ನಿವೇಶಗಳಲ್ಲಿ ನಾವು ಧೈರ್ಯದಿಂದ ಯೇಸುವನ್ನು ನಾವು ಸಾರುತ್ತೇವೆ ಎಂಬುದು ಮುಖ್ಯ. ಈ ತಪಸ್ಸು ಕಾಲದಲ್ಲಿ ಯೇಸುವಿನ ವಿವೇಕ ನಮ್ಮದಾಗಲಿ, ಯೇಸುವಿನ ಧೈರ್ಯ ನಮ್ಮ ಜೀವನದಲ್ಲಿ ನಮ್ಮನ್ನು ಮುನ್ನಡೆಸುವಂತಾಗಲಿ ಎಂದು ಪ್ರಾರ್ಥಿಸೋಣ. ಆಮೇನ್.